ಹಲೋ. ಹಲೋ. ಯಾಕ ನಾನು ಹೇಳಪ್ಪ, ಏನು ಅಪ್ರೂಪ ದೊರೆ ಆಗೋದಲ್ಲಪ್ಪ. ಫೋನ್ ಮಾಡಕ್ಕಿಲ್ಲ, ಏನು ಇರಲ್ಲ. ಏನು ಮಾಡ್ತಾಯಿದ್ದಿ? ನೀನೇನೆ ಅನ್ಸ್ಕೊಡು ನನ್ನ ತಮ್ಮನಿಗೊಂದು ಫೋನ್ ಮಾಡೋದಂತ ಮಾಡಕ್ಕಿಲ್ಲ ಸಾವುಕಾರ್ಗೈತಿ. ಅಯ್ಯೋ, ಫೋನ್ ಕರೆನ್ಸಿನೇ ಇಲ್ಲ, ಕೂತ್ಕಲ್ಲ. ಹೇಳುವೆ ಹಾಕ್ಸನಲ್ಲ, ಹಾಕ್ಸನ ಕರೆನ್ಸಿಯ. ಬೇಡ ಬೇಡ, ಒತ್ತಾರೆ ಋಣ ಹಾಕೊಟ್ಟ ಫೋನಲ್ಲಿ ಕತೆ. ಇನ್ನೇನಪ್ಪ, ಇನ್ನೇನು ಸಮಾಚಾರ? ಓ ಏನು ಇಲ್ಲ ಕನಕ. ಇನ್ನೇನು ಜಾನಕಿ ಚೆನ್ನಾಗಿದ್ದಾಳೆ? ಅವಳಿಗೇನವ ಒತ್ತೊತ್ತು ಕುಣ್ಕೊತಾಳೆ ಚೆನ್ನಾಗಿ ಅವಳೆ. ಏನು ಕಮ್ಮಿ ಆಗಿದ್ದದು ಅವಳಿಗೆ? ತಿನ್ನೋದು ಉಣ್ಣೋದು ಮನೆ ಕಳೋದು ಅಷ್ಟು ಬಿಟ್ರೆ ಇನ್ನೇನಿದ್ದದು. ಯಾಕೋ ಚೆನ್ನಾಗಿರ್ಲ ಹಾಕ್ಲಾ? ಚೆನ್ನಾಗಿರ್ಲ ಹಾಕು. ಯಾಕೆ ಹೊಟ್ಟೆ ಉರಿ ಮಾಡಿಯೇ? ನಾನೇ ಕೊಟ್ಟೆ ಉರಿ ಮಾಡೋಣಕ. ಇದೊಳ್ಳೆ ಸರಿ ಹಚ್ಬಿಡು. ಇನ್ನೇನಕ್ಕ ಸಮಾಚಾರ? ಇನ್ನೇನು ಇಲ್ಲ ಕಣಪ್ಪ. ಕೊಡೋದು 50,000 ಇದ್ರೆ. ಎಲ್ಲೋ ಕಾಸುಳ್ದ ಇಟ್ಕೊಬಿಟ್ಟದೆ ಕಲ ನಿನಗೆ, ನಿಜವಾಗ್ಲೂ. ಅಲ್ಲ, ನಾವೇ ಕಾಸಿಲ್ದರೆ ಸಾಯ್ತಾ ಕುಂತೀವಿ. ಎಲ್ಲಿ ತರಬಪ್ಪ ಕಾಸ? ಯಾಕೆ ಸಂಬಳ ತಂದು ಕೊಡಕ್ಕಿಲ್ವಾ? ಇವಳು ಯಾವ ಸಂಬಳ ತಂದು ಕೊಟ್ಟನು ಇವನು? ಅಶೋಕ ಮನೆ ಮೇಲೆ ಲೋನ್ ತಗೊಂಡ, ಮನೆ ಕಟ್ಟಕ್ಕೆ ಸ್ಯಾಲರಿ ಲೋನ್ ಅಂತ ತಗೊಂಡನಲ್ಲ, ಅಲ್ಲೇ ಎಲ್ಲ ಕಟ್ಟಾಗಿ ಇನ್ನೇನೊಂದು 10,000 ಉಳ್ದದೇನೋ. ಅವನಿಗೆ ಡೀಸೆಲು ಪೆಟ್ರೋಲು ಅದು ಇದು ಖರ್ಚು ಅವನು 1 ರೂಪಾಯಿ ಕೊಡ್ತಾ ಇಲ್ಲ. ಇದೊಳ್ಳೆ ಹಣೆ ಬರ ಬಿಡು ನಿಮಗೆ. ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅನ್ನಂಗೆ ಇದೆಲ್ಲ ಯಾಕೆ ಬೇಕಾಗಿತ್ತಕ್ಕ? ಅಲ್ಲ 10-12 ಲಕ್ಷ ಖರ್ಚು ಮಾಡಿ ಕಟ್ಕೊಡ್ಬೇಕು ಅನ್ನೋದು ಏನಿತ್ತು ಬಡ್ಡೆಗಳಿಗೆ, ಅವ್ರಿಗೆ ದುರಾಂಕಾರದ ಬಡ್ಡೆಗಳಿಗೆ. ಲೋ, ಮಾತಾಡ್ತೀರ ತಿರ್ಗವ ಮಗ? ನಾನು ಹೆಂಗ ನಾನೇ ಬೇಡ ಅಂತ ಹೆಂಗ್ಲ ನಾನೇ? ನಾನು ಮಗ ಅಂದಿದ್ದು ನಿಜ, ನಾವು ಇಲ್ಲ ಅಂತ ಹೇಳಕ್ಕಿಲ್ಲ. ಅವನು ಮೊದಲು ಕೆಲಸ ಮಾಡ್ತಾ ಬಿಟ್ಬಿಟ್ಟು ಪಿ ಎಫ್ ದುಡ್ಡು ಅದು ಇದು ದುಡ್ಡು ಬತ್ತು ಅನ್ಕೊಂಡು 4 ಲಕ್ಷ ಕಡೆ 3 ಲಕ್ಷ ಬತ್ತು ಅಂತು. ಹಿಂಗೆ ಮನೆ ಹಿಂಗೆ ಆಗೋದಲ್ಲ ಅಂದ್ಬಿಟ್ಟು ಒಂಚೂರು ರೆಡಿ ಮಾಡಿಸು ಅಂತ ಅಂದೆಕಲ್ಲ ಮಗ. ನಂಗೆ ಏನಿಲ್ಲ ಗೊತ್ತು, ಅವ್ನು ಇಷ್ಟು ಮನೆ ಕಟ್ತಾನೆ 12 ಲಕ್ಷ ಅಂತ ನಂಗೆ ಗೊತ್ತಿತ್ತಪ್ಪ. ಅಲ್ಲ ಕಡೆ ಯಾಕ ನಾನು ಹೇಳೋದೊಂದು, ಈಗ ಇವ್ರು ಖರ್ಚು ಮಾಡಿರೋ ತಕ್ಕನಾಗಿ ಬಂದು ಇಲ್ಲೂ ಇಲ್ಲ. ಅವನು ಮಗನೂ ಸೊಸೆನೂ ಎಲ್ಲ ಹೋಗಿ ಇವ್ರನ್ನ ತಿರುಗಿ ನೋಡ್ತಿದ್ದಿಲ್ಲ. ಯಾರನ್ನ ಕವಿತನ ಅಪ್ಪ ಹೂನ ಅವರು ಯಾವ ನಾಯಿ ಅಂತ ನೋಡ್ತಿದ್ದಿಲ್ಲ. ಈಗ ಬಂದು ಇವನು ಸಾಲ ಹೊತ್ಕೊಂಡು ಸಾಲ ತೀರ್ಸೋದಂತೆ ಆ ಬಡ್ಡಿಗಳು ಮಜಾ ಮಾಡ್ಕೊಂಡು ಅಲ್ಲಿರೋದ. ನೀವೇನು ದಡ್ರು ಜಾಣ್ರು ಒಂದು ಅರ್ಥ ಆಗಿಲ್ಲ ಕಣೆ. ಯಾಕ ಏನಾರು ಮಾಡ್ಕೊಳ್ಳ ಹಾಕಪ್ಪ, ನಮ್ಗೆ ಇಲ್ಲ ಮಗ. ಸುಮ್ಮನೆ ಯಾಕಾದ್ರ ಬಗ್ಗೆ ಮಾತಾಡಿ ಬೇಜಾರು ಮಾಡ್ಕೋಬೇಕು ಮಗ. ನಿಜವಾಗ ನಮಗೆ ಪರದಾಟ ಆಗೋದಕ್ಕೆ ಹುಸಿ ಪರದಾಟ ಆಗಿಲ್ಲ. ಈಗ ಅವ್ರು ಹುಡುಗ್ರಳೇಕಲ್ಲ ಮನೆ ಬಂಗ, ಅವನೇನೋ ಒಂಚೂರು ಅರ್ಥ ಮಾಡ್ಕೊತಾರೋ ಸರಿ ಆಯಿತು. ಈಗ ಒಂದು ಹಬ್ಬ ಮಾಡಲಿ, ಒಂದು ಉಣ್ಮೆ ಮಾಡಲಿ, ಅಲ್ಲಿ ಇವನ ಋಣನೇ ಕತ್ತಿರೋದು. ಆ ಸೊಕ್ಕ ಎಲ್ಲಿ 1 ರೂಪಾಯಿ ಕೊಡ್ತಾ ಇಲ್ಲ ಅವನು. ಅಲ್ಲಿ ಸಂಬಳದಲ್ಲಿ ಲೋನ್ ಕೊಡ್ತಾ ಇದ್ದಾನಂತೆ. ಅದಾಯ್ತು, ಸಂಬಳದ ಮೇಲೆ ಲೋನ್ ತಗೊಂಡಾರಂತಲ್ಲ ಅದನ್ನ. ಅದೇ ಇನ್ನೊಂದು 10,000 ಮಿಕ್ಕಿರೋದೆ. ಮಾಮೂಲಿ ಅವ್ನು ಖರ್ಚು, ತಿಂಗಳು ಖರ್ಚು ಬೇಕಲ್ಲಪ್ಪ, ಹೋಗೋದು ಬರೋದು, ಪೆಟ್ರೋಲು 1 ರೂಪಾಯಿ ಅಂತ ಕೊಡ್ತಾ ಇಲ್ಲ. ಮಾಡಿದ್ರೆ ಇವನೇ ಮಾಡೋದು. ಅಲ್ಲ ದಡ್ಡ ಬಡ್ಡೆ ಹೋದ್ರೆ ಹಿಂಗೆ ನಿಮ್ಮಂತ ದಡ್ಡ ಬಡ್ಡೆವು ಎಲ್ಲೂ ಇಲ್ಲ ತಾಕು. ಅಲ್ಲ ಅದೇ ಹಣೆ ಬರಬೇಕಾಗಿತ್ತು. ಅವರಿಬ್ಬರು ಅದೇನು ನಾಟಕ ಆಡ್ತಿದ್ರು ಏನೋ, ಮನೆ ರೆಡಿ ಆದ ತಕ್ಷಣ ಕರ್ಕೊಬಂದು ಸೇರಿಸ್ಕೊಂಡು ಈಗ ಯಾವ ಥರ ಅವ್ರೆ ಅಂದಿಯೇ ನಮ್ಮನೆ ಹೋದ್ರು ಮಾತಾಡ್ಸಕ್ಕಿಲ್ಲ ಕನಕ. ಅಯ್ಯೋ, ಚೆನ್ನಾಗಿರ್ಲ ಹಾಕ್ಲ, ಮಾತಾಡ್ಸ್ತಾರೆ ಸಿಕ್ಕಿಲ್ಲ ತಗೆ. ಚೆನ್ನಾಗಿರ್ಲ ಹಾಕ್ ಮಗ. ಅಯ್ಯೋ, ಯಾಕೆ ಹೊಟ್ಟೆ ಉರಿ ಮಾಡಬೇಕು? ಚೆನ್ನಾಗಿರ್ಲ ಹಾಕು. ಯಾಕ ನೀನು ಅರ್ಥನೇ ಮಾಡ್ಕೊಳಕ್ಕಿಲ್ಲ ನೀನು. ನಾನು ಯಾಕೆ ಹೊಟ್ಟೆ ಉರಿ ಮಾಡನೆ? ಹಂಗಾರೆ ಕರ್ಬುಲ್ನ ಹೇಳ್ತೀಯಲ್ಲ ನೀನು. ಹಂಗಲ್ಲ ಕಣಪ್ಪ. ಲೋ, ನೀನು ಹೊಟ್ಟೆ ಉರಿ ಮಾಡ್ತಿದ್ದಿ, ಕರ್ಬುಲ್ ಮಾಡ್ತಿದ್ದಿ ಅಂತ ಅಲ್ಲಕ್ಕಲ್ಲ. ಏನು ಮಾಡೋದು? ಈಗ ಏನಾದ್ರು ಕ್ಯಾಣ ತೆಗೆದ್ರೆ ಕ್ಯಾಣ ಆಡಿದ್ರೆ ಇನ್ನು ಹಂಗೆ ಹಿಂಗೆ ಅಂತಾರೆ. ಅದು ಹಾಕ್ಬೇಕು ಸುಮ್ಕಿರು ಮನೇಲಿ ಮಗ. ಕದ್ನಾಡಕ್ಕೆ ಆಯ್ಕಿಲ್ಲಕ್ಕಲ್ಲ ನನಗೆ. ಸರಿ ಬಿಡವ, ಏನಾರು ಮಾಡ್ಕೊಳ್ಳಿ ನಮಗೇನು ಅಕ್ಕ ಅಂತಾನೇ. ನಮ್ಮ ಬಟ್ಟೆ ಅವಳ ಕೈಲಿ 50,000 ರೂಪಾಯಿ ಕೊಡ್ಸಿತ್ತಲ್ಲ ಬಾವ ಇವಳಿಗೆ, ನಾಗಕ್ಕನ್ಗೆ, ಕವಿತನ ಮದುವೆಗೆ, ಗೊತ್ತಾ? ಕತೆ ಹೇಳ. ನಮ್ಮ ದುಡ್ಡೆಲ್ಲ ಅಂದ್ಬಿಟ್ಟು ಅವಳು ಯಾರ ತವ ಇಸ್ಕೊಟ್ಟಿವಿ ಅಂದ್ಬಿಟ್ಟು ಕೊಟ್ಟಿರೋದು. ನಾವು ಕೊಟ್ಟಿರೋ ದುಡ್ಡು ಅಂತ ಹೇಳಿದಳ ಕಣೆ. ಏನೋ ಕಡೆ ಗೊತ್ತಿಲ್ಲ ಒಟ್ಟಿಗೆ ಅದೇನೋ ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನ ಯಾರ ತವ ಇಸ್ಕೊಟ್ಟಿವಿ ಅಂದ್ಬಿಟ್ಟು ಹೇಳಿತ್ತಾನೆ. ಕತೆ ಹೇಳ. ನಾನು ದಡ್ಡ ಮಕ್ಕಳು ದುಡ್ಡಿಲ್ಲ ಪರದಾಡ್ತಾರೆ ಇಸ್ಕೊಡೋದ ಅಂದ್ಬಿಟ್ಟು ನಾನು ಅವಳಿಗೂ ಹೇಳ್ದೆ. ಅವಳಿಗೂ ಹೇಳ್ಬಿಟ್ಟು ಅಂತ ಕೇಳಿ ನೀವೇ ಎಲ್ಲಾರೇ ಹಣ ಸಿಕ್ಕಿದ್ರಿ ಅಂತ ಅಂದ್ಲು. ಹೋಟ್ಲಾಗ್ಡಿತಾವು ನಾನು ಹಂಗಂತ ಅಂದ. ಹಣ 50,000 ರೂಪಾಯಿ ಇಸ್ಕೊಂಡು 6 ತಿಂಗಳಾಯ್ತಲ್ಲ, ದುಡ್ಡು ಬಡ್ಡಿ ಯಾವುದೂ ಇಲ್ವಲ್ಲ, ಹಿಂಗೆ ನೀವು ಬುದ್ಧಿ ಕಲಿಯೋದು ಅಂತ ಅಂದರೆ ಅಂತೆ ಬಡ್ಡೆದ ಇಂತೆ ಬಡ್ಡೆದ ಅನ್ಕೊ ಕತ್ಲು ಪಟ್ಟೆನ ಇಟ್ಕೊಬಿಟ್ಟ ಕನಕ. ಅದಕ್ಕೆ ಮಗ ಪರವಾಗಿಲ್ಲ ಕತ್ತ ಹಾಕು. ಕೊಡ್ತಾಕೋದೇ ಇಲ್ಲ ಹಂಗೆ ಹಿಂಗೆ ಅನ್ಕೊಂಡು ಏನು ಎತ್ತು ಕತ್ಲು ಪಟ್ಟೆನ ಇಟ್ಕೊಬಿಟ್ಟ ಕನಕ. ಜನಗಳೆಲ್ಲ ನೋಡ್ತಾ ಕುಂತವ್ರೆ. ನಮ್ಮನೆ ಕಾಸು ಕೊಟ್ಬಿಟ್ಟು ನಾವು ಕತ್ಲು ಪಟ್ಟಿ ಇಸ್ಕೊ ಹೊಡ್ಸ್ಕೋಬೇಕಕ್ಕ ಅವ್ನ ಕೈಲಿ. ಸರಿ ಅದಾರು ಲೋ, ಅಷ್ಟು ಚೆನ್ನಾಗಿದ್ರಲ್ಲ ಅದಕ್ಕೆ. ಇಲ್ಲಿಂದ ಅಲ್ಲಿಂದಲ್ಗೆ ಏನು ಒಂದ್ಗಳಿಗೂ ಬಿಟ್ಟಿರೋದ್ರಂಗಿದ್ರಲ್ಲ. ಹಂಗೆ ಇದ್ದಿದ್ದು ಕಣವ ನಿನ್ನ ಆದ್ನಿ. ಇಲ್ಲಿ ಮಾಡ್ರೆ ತಗೊಂಡೋಗಿ ಅಲ್ಲಿ ಕೊಡೋದು, ಅಲ್ಲಿ ಏನು ಮಾಡ್ರು ಹಂಗೆ ಇದ್ದೋಟ್ಗೆ. ಮಗ ಸೊಸೆ ಬಂದಮೇಲೆ ಅದೇನು ಸೊಸೆ ಅದೇನು ಚಡಿ ಕೊಟ್ಲೆ ಏನೋ ಅಣ್ಣ ಅಂತೂ ಎಲ್ಲಿ ಸಿಕ್ಕರು ಅಡ್ಮಾಕ ಹಾಕತ್ತಿರ್ತಾನೆ. ಕೊಡ್ತಕ್ಕದೇ ಇಲ್ಲ ಅನ್ಕೊ ಕತ್ಲು ಪಟ್ಟಿ ಇಟ್ಕೊಂಡ್ರೆ ಸುಮ್ಮನೆ ಬಿಟ್ಬಿಡ್ಬೇಕಕ್ಕ. ನಾನೇನೋ ನಾನು ಕತ್ಲು ಪಟ್ಟಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಅಣ್ಣ ಬುಟುಡಿ ಅಂದ್ಕೊಂಡು ಅದಾದ್ಮೇಲೆ ಮನೆಗೆ ಬಂದು ಹೇಳ್ದೆ. ನಿನ್ನ ಅದನ್ನೇ ಕಾಪತ್ಬಿಡ್ತು ಹೋದ್ಲು. ಹೋಗ್ಬಿಟ್ಟು ಹಿಂಗೆ ಹಿಡ್ದಾರಲ್ಲ ಹಂಗೆ ಹಿಂಗೆ ಅಂದರೆ ಏನು ಬಾಯಿಗೆ ಬಂದಂಗೆ ಮಾತಾಡೋಳಂತೆ ಮಕ್ಕನೂ. ಹಂಗ ಬುದ್ಧಿ ಕಲಿಯೋದು. ಕಾಣೆ ಕಣಪ್ಪ, ನೀವೇ ಹಾಕಲ್ಲ ಓದಿರೋ ಸುದ್ದಿಗೆ ಸುಮ್ಮನಿರ್ಲ ಮಗತ್ತಾಗೆ. ಯಾಕ ನಿನಗೆಲ್ಲ ತಾಲ್ ಕೆಟ್ಟೋಗ್ಬಿಟ್ಟದ ನಿನಗೆ. ನಾನು ಹೇಳೋದು ಅರ್ಥ ಮಾಡ್ಕೊ. ಅಕಸ್ಮಾತು ನಿನ್ನ ಕಿವಿಗೆ ಹಾಕೋದಂತ ಹಾಕ್ತೇವಿ,
ಓ ದುಡ್ಡ ಇಸ್ಕೊಳ್ಳೋದ ಈಗ ಬೇಡ್ಬೇಕ ಹೇಳಕ್ಕ ಅವ್ರಿಗೆ ಬಿಟ್ಬಿಡೋದತ್ತಾಗ 50,000 ಹೋದ್ರೋಲಿ ಅಂತ. ಅಯ್ಯೋ ಕೊಟ್ರು ಕೊಡ್ಲಿ ಕೊಡ್ದಾರ ಇಲ್ಲಿ ಓಲ ಮಗ. ನೋಡ್ದ ನೋಡ್ದ ಯಾವ ಬುದ್ಧಿ ಕಲ್ತಿದ್ದೀನಿ ನೀನು ಅಂತ ಹಿಂಗೆ ಆಡೋದಕ್ಕೆ ಹಿಂಗೆ ನಿನ್ನ ಬುದ್ಧಿ ತಿಳ್ಕೊಂಡೆ ಅವರು ನೋಡ್ಕೊ ಮನೆ ಹಾಳು ಮಾಡ್ತಾರೆ ನೋಡ್ಕೊ. ಈಗ ಹಾಲೇ ಮನೆ ಕಟ್ಟಿಸ್ಕೊಂಡ್ರು ಅಲ್ಲ ಹೆಂಗೆ ಹೇಳ್ತಾ ಕೂತಿದ್ದೆ 50,000 ರೂಪಾಯಿ ಬೇಡ್ಬೇಕ. ಒಂದು ಕೆಲಸ ಮಾಡ್ತೀನಿ ಬಿಡು ವಸೂಲಿ ಮಾಡ್ಕೊಂಡು ನಾನೇ ಮಡಿಕತ್ತೀನಿ ಮತ್ತೆ. ಓ ಮಾಡ್ಕೋಗಪ್ಪ ಮಾಡ್ಕೋ ವಸೂಲಿ ಮಾಡ್ಕೊ ಮಡಿಕೊ ನೀನೆ. ನಾನೇನು ದಡ್ನಲ್ಲ ಕತೆ ಮಡಿಕೊಳಕ್ಕೆ ನಾನು ಯಾಕೆ ಮಡಿಕೊಳ್ಳನೆ ಪಾಪ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡ ನಾನು ಮಡಿಕೊಬಿಟ್ರೆ ಸರ್ಬೋದದ ವಸೂಲಿ ಮಾಡ್ಕೊಡ್ತೀನಿ ಆಯ್ತಾ. ಓ ಮಾಡ್ಕೊಡಿಲಿ ನಮಗೂ ದುಡ್ಡಿಗೆ ಹೊಸಿ ಪರದಾಟ ಆಗಿಲ್ಲಕಲ್ಲ ಮಗ. ಅಯ್ಯೋ ಸುಮ್ಮನಿರು ಭಾಳ ಪರದಾಟ ಆಗದಕ್ಕಲ್ಲ. ಆಗ ಇಬ್ಬರು ಸಂಬಳ ಆಮೇಲೆ ಅದು ಇದು ಅಂತ ಇಲ್ಲಿ ಹೊಲ್ದಲ್ಲೂ ಸಿಗೋದು. ಈಗ ಏನತ್ತಾಗೆ ನೆನೆ ಕಾಸಿಲ್ದಾನೆ ಆಗ್ತವ. ಕಾಯಿ ಬಿಟ್ಕೊತಿದ್ವಲ್ಲ ಯಾವಾಗಲೂ ಕಾಯಿ ನಾವೆಲ್ಲಿ ಹಳ್ಳಿ ಕುಯ್ತಿದ್ದಿಲ್ಲ. ನೆನೆ ದಿವಸ ಹಂಗುವೆ ತೋಟದಲ್ಲಿ ಹಳ್ಳಿ ಕುಯ್ಸ್ತು ಬಾವ. ಅಯ್ಯೋ ಹೊಸಿ ಹಿಂಸೆ ಆಗಿಲ್ಲಕಲ್ಲ ಮಗ. ಮನೆ ದುಡ್ಡು ಕಾಸಿಗೆ ಭಾಳ ತೊಂದರೆ ಆಗ್ತದೆ. ಇದೇನೋ ಕಾಣಕತ್ತ ಹೋಗು. ನೋಡಿ ದುಡ್ಡು ಬೇಡ ಅಂತ ಏನು ನೀನು ಇಸ್ಕೊಡ್ತೀನಿ ವಸೂಲಿ ಮಾಡ್ಕೊಡ್ತೀನಿ ಮಡಿಕಕ್ಕ. ಇವತ್ತಿನ ಕಾಲದಲ್ಲಿ ದಾನ ಧರ್ಮ ಅನ್ಕೊ ಹೋದ್ರೆ ಆಮೇಲೆ ಸರ್ ಬರೋಕಿಲ್ಲ. ದಾನ ಧರ್ಮ ಮಾಡೋದಕ್ಕನಕ ನಿಯತ್ತಾಗಿರೋರಿಗೆ ನಿಯತ್ತಿಲ್ ನಾಯಿಗಳಂಗೆ ಕಾಡ್ತವೆ. ಮಗ ಸೊಸೆ ಬಂದ್ಮೇಲಂತೂ ಹೆಚ್ಕೊಬಿಟ್ಟವ್ರೆ ಬಾಳವ. ಆಯ್ತು ಓಲ ಮಗ ಇನ್ನೇನು ಮಾಡಕತ್ತದು. ನೋಡೋದ ವಸೂಲಿ ಮಾಡಿದ್ರೆ ಮಾಡು. ಬಡ್ಡಿಗೊಂದು 10,000 ರೂಪಾಯಿ ಏನೋ 40,000 ಬಡ್ಡಿ ಕೊಟ್ಟಾರಂತ. ಬುಟ್ಟನ ಬಡ್ಡಿ ಕೊಡ್ತಾರೆ. ಬಡ್ಡಿ ದುಡ್ಡೆಲ್ಲ ವಸೂಲಿ ಮಾಡ್ಕೊಟ್ಟಾರ ಸುಮ್ಕಿರು ನನಗೊಂದು 1,000 2,000 ಕೊಡುವೆ ಸಾಕು. ಸರಿ ಕಣಪ್ಪ ಆಯ್ತು. ಎಲ್ಲಿದ್ದಿಲ್ಲ ಇಲ್ಲ ಅಡ್ಕೆ ತೋಟದಾಗ ಬಂದಿದೆ. ಅದಕ್ಕೆ ಅಲ್ಲಿ ಮಾತಾಡಿದ್ರೆ ಬಡ್ಡಿ ಹಾಕಲು ಏನತ್ತಾಗೆ ಅಂಟಾಕ್ಬಿಡ್ತಾರೆ ಕನಕ. ಅದಕ್ಕೆ ಇತ್ತಾಗ ಬಂದೆ ಕತೆ ಇನ್ನೇನು. ಇನ್ನೇನು ಇಲ್ಲಕಲ್ಲ ಮಗ. ಈ ವಾಲ್ ತಗೊಂಡ್ಬೇಕು ಕುಂತೀವಿ. ಸರಿ ಸರಿ ಆಯಿತು. ಸರಿ ಕನಕ ಆಯಿತು. ಇನ್ನೇನು ಸಮಾಚಾರ ಈ ವಿಷಯ ದುಡ್ಡಿನ ವಿಷಯ ಸೊಕನ್ ಗೊತ್ತಾ 50,000 ರೂಪಾಯಿ ಕೊಟ್ಟಿರೋದು? ಇಲ್ಲಕಲ್ಲ ಮಗ ಗೊತ್ತಿಲ್ವೇನೋ. ನಾವು ನಿಮ್ಮ ಬಾವ ಅಲ್ವ ತಂದು ಅವಳ ಕೈ ಕೊಟ್ಟಿದ್ದು ಜಾಕೆ ಕೈಲಿ. ಬಾವನ್ ಗೊತ್ತಿಲ್ಲ ಅನಿಸ್ತದೆ. ಸರಿ ಬಿಡು ಮತ್ತೆ ಗೊತ್ತಿಲ್ದವ್ರು ಒಳ್ಳೇದೇ ಆಯಿತು. ಅವ್ರು ಕೊಟ್ಟು ಹೇಳೋಕ್ಕೆ ಹೋಗ್ಬೇಡ. ನಾವು ಯಾರು ತಾವು ಇಸ್ಕೊಟ್ಟಿದ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ವಸೂಲಿ ಮಾಡ್ತೀವಿ. ಇನ್ನು 3 ದಿವಸಕ್ಕೆ ಟೈಮ್ ತಗೊಂಡಿದ್ದಾರಂತೆ. ಇನ್ನು 3 ದಿವಸಕ್ಕೆ ಟೈಮ್ ತಗೊಂಡಿದ್ದಾರಂತೆ. ಹಂಗೆ ಇದು ಕೊಡು ವಸೂಲಿ ಮಾಡಿಕೊಡ್ತೀನಿ ಮಡಿಕೋ. ಅಯ್ಯೋ ಮಡಿಕೊಳಕ್ಕಾಗಿಲ್ಲ ಅದು ಬಾಪ. ಅವೇ 16 ಸಮಸ್ಯೆಗಳವೆ ಬಾ ತಲೆಗೆಡ್ಸ್ಕೊಬೇಡ. ಎಲ್ಲಿ ಏನು ಕಾಸು ಏನು ಮನೆ ಭಾಗ ಮಾಡೋದ ಸುಲ್ಬುಲ ಮಗ. ಇನ್ನೇನು ಒಬ್ರು ಅಲ್ಲ ಇವ್ನಿಗೆ ಹಾಕ್ಬೇಕಾಗಿತ್ತು ಆ ಸೊಕ್ಕನ್ಗೆ ದಡ್ಡವಾದ್ರೆ ಹುಟ್ಟು ದಡ್ಡ ಐಕ್ಳು ನಮ್ಮ ಐಕ್ಳುಗಳು ಅಲ್ಲ ಅಲ್ಲೇ ಅವ್ರಿಗೆ ಹಾಕಿ ಕೊಟ್ಟಿಸ್ಕೊಟ್ಟು ಒಂದು ಸಾಲ ತೀರಿಸ್ಬೇಕು ಅನ್ನೋ ಹಣೆ ಬರ ಏನು. ಅವ್ರ ಅಣ್ಣನೂ ಅವ್ರು ಹೊತ್ಕೊಂಡು ಮಜಾ ಮಾಡ್ಕೊಂಡಲ್ಲ ಅವರೇ ಬುದ್ಧಿ ಇರಕ್ಕ ಸುಮ್ಕಿರು ಇವ್ನಿಗೆ. ಅಯ್ಯೋ ಏನು ಮಾಡಂಗಿದ್ದಪ್ಪ ಏನು ಮಾಡಂಗಿದ್ದದು. ಒಂದೋಗಿ ಎರಡಾಯ್ತು ಬಿಡತ್ತಾಗಿ ನೀನು ಮಾಡೋಕ್ಕಾಗಿಲ್ಲ. ಸರಿ ಕನಕ ಊಟ ಮಾಡ್ದ? ಓ ಮಾಡ್ದಕ್ಕಲ್ಲ ನೀನು? ಮಾಡ್ದೆ ಕತೆ ಮಾಡ್ಕೊಂಡು ಅಲ್ತ ತೋಟ ತಕ್ಕ ಬಂದೆ ಕಂದ್ಬಿಡು. ಸರಿ ಕಣಪ್ಪ ಆಯಿತು. ಮಡ್ಗನಕ ಮಡ್ಗವ ಮಡ್ಗು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.